ನಮಸ್ತೆ ಎಲ್ಲರಿಗೂ. ನಾವು ಇವತ್ತು ನಮ್ಮ ಮಗಳ MBBS ಅಡ್ಮಿಷನಿಗೆ ಬಂದಿದ್ದೀವಿ. ವೈದೇಹಿ ಮೆಡಿಕಲ್ ಕಾಲೇಜಿಗೆ ಬಂದಿದ್ದೀವಿ. ಈಗ ಅಡ್ಮಿನಿಸ್ಟ್ರೇಟಿವ್ ಆಫೀಸಿಗೆ ನಾವು ಹೋಗ್ತಾ ಇದ್ವಿ. ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸಲ್ಲಿ ನಾವು ವಿಚಾರಿಸಿದಾಗ ನೀವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಕ್ಯೂ ಸಿಸ್ಟಮಲ್ಲಿ ಬನ್ನಿ ಅಂತ ಹೇಳಿದರು. ಆ ಟೈಮಲ್ಲಿ ನನ್ನ ಮಗ ಮತ್ತು ಮಗಳು ನಮ್ಮ ಯಜಮಾನರು ವೆಯ್ಟ್ ಮಾಡ್ತಾಯಿದ್ರು. ಆ ಟೈಮ್ ನನಗೆ ಸಿಕ್ತು ನೋಡಿ. ಇವಾಗ ನಾನು ಅಲ್ಲೇ ಪಕ್ಕದಲ್ಲಿರುವ ಮ್ಯೂಸಿಯಮ್ಗೆ ನಾನು ಎಂಟ್ರಿ ಕೊಟ್ಟೆ. ವೈದೇಹಿ ಮೆಡಿಕಲ್ ಕಾಲೇಜಿನ ಮ್ಯೂಸಿಯಮ್ ಇದು. ಇದರೊಳಗೆ ಹೋಗಿ ನಾನು ನೋಡ್ತಾ ಇರಬೇಕಾದ್ರೆ ಅನ್ನಿಸ್ತು ನನಗೆ, ಒಬ್ಬ ಸ್ಟೂಡೆಂಟು ಡಾಕ್ಟ್ರ್ ಆಗಬೇಕಾದ್ರೆ ಎಷ್ಟರ ಬಗ್ಗೆ ಇವ್ರು ತಿಳ್ಕೊಬೇಕು ಅನ್ನೋದನ್ನು ನಾನು ಈ ಮ್ಯೂಸಿಯಂ ನೋಡಿ ತಿಳ್ಕೊಂಡೆ. ಒಂದೊಂದು ರಕ್ತನಾಳಗಳನ್ನು ಅವರು ರಿಸರ್ಚ್ ಮಾಡಬೇಕು, ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು. ಒಂದು ಸಣ್ಣ ನರ್ವ್ ಬಗ್ಗೆನೂ ಅವ್ರು ತಿಳ್ಕೊಬೇಕು. ನಮ್ಮ ಬಾಡಿಯಲ್ಲಿ ಎಷ್ಟು ಪಾರ್ಟ್ಸ್ ಇದೆಯೋ ಅಷ್ಟು ಪಾರ್ಟ್ಸ್ಗಳನ್ನು ಅವರು ತೆರೆದಿಟ್ಟಿದ್ರು ಒಂದೊಂದನ್ನೇ ಆಗಿ. ಇದನ್ನು ನಾನು ಅದಕ್ಕೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಈ ಮ್ಯೂಸಿಯಮ್ನ. ಆವಾಗ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ನನಗೆ, ಒಬ್ಬ ಡಾಕ್ಟ್ರಿಗೆ ಯಾಕೆ ದೊಡ್ಡವರೆಲ್ಲ ವೈದ್ಯೋ ನಾರಾಯಣ ಹರಿ ಅಂತ ಕರೀತಾರೆ ಅಂದರೆ, ಎಷ್ಟು ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಅವರು ಎಷ್ಟು ಕಷ್ಟಪಟ್ಟು ಓದಿರಬೇಕು ಅಂದರೆ ತುಂಬ ಕಷ್ಟಪಟ್ಟು ಓದಬೇಕು. ನನ್ನ ಮಗ ಹೇಳ್ತಾ ಇದ್ದ, ನನ್ನ ಮಗ MBBS ಮುಗಿಸಿದ್ದಾನೆ, ಅದು BMCಯಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ನಲ್ಲಿ. ಅವನು ಇವಾಗ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾನೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ. ನಾವು ರೈತರು, ನನ್ನ ಮಕ್ಕಳು ಇಬ್ಬರೂ ಕೂಡ ಡಾಕ್ಟ್ರ್ ಆಗಲೇಬೇಕು ಅಂತ ತುಂಬ ಕಷ್ಟಪಟ್ಟು ಓದಿದರು. ಇಬ್ಬರೂ ಕೂಡ ಈಗ ಡಾಕ್ಟ್ರ್ ಆಗ್ತಾ ಇದ್ದಾರೆ. ಒಬ್ಬರು ವೈದೇಹಿ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡಿದ್ದಾರೆ, ಒಬ್ಬರು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾರೆ. ನನಗೆ ಈ ಮ್ಯೂಸಿಯಂ ನೋಡ್ತಾ ಇರಬೇಕಾದ್ರೆ ಅನ್ನಿಸ್ತಾ ಇದೆ, ಎಲ್ಲ ಡಾಕ್ಟರ್ಸಿಗೂ ನಾನು ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.